ಮತ್ತೆ ಸೌಭಾಗ್ಯಕ್ಕನ ಮಗಳನ್ನ ಯಾವಾಗ ನೋಡಕ್ ಹೋಗ್ತಿರ್ಲಿ? ಇನ್ಯಾರು ದಿನ ಬಿಟ್ಟು ಹೋಗ್ತೀವಕ್ಕ. ಅಂದ್ರೆ ಹಿರೇಮಠ ಅಜ್ಜರ ಕಡೆ ಹೋಗಿ ಕೇಳಿ ಬಂದ್ವಿ. 2 ದಿನ ಬಿಟ್ಟು ಹೋರಿ, ದಿನ ಚಲೋ ಐತೆ ಅಂತಂದ್ರೆ ನಾಳೆ ನಾಡ್ದು ಹೋಗಿ ನೋಡಿ ಬರ್ತೀವ. ಎತ್ತಾಗ ಒಟ್ಟು ನೀನು ಸೌಭಾಗ್ಯಕ್ಕ ಬೀಗ್ರಾದ್ರವ, ನಾವು ಹೊರಗಿನವ್ರೇನ ಹಂಗ್ಯಾಕಂತ ಯಾರಾದಕ್ಕ? ಎಲ್ಲರೂ ಒಂದವ ನಾವು. ಏನ ಹುಡುಗ ಹುಡುಗಿ ಇಷ್ಟಪಟ್ಟಿದ್ವು, ಮತ್ತು ಅದಕ್ಕೆ ಮದುವೆ ಮಾಡಾಕತ್ತೀವ. ಇನ್ನೇನು ಸರೋಜಿ, ಚಲೋ ಐತ್ಲೆ ಹುಡುಗ, ಎಲ್ಲೂ ಹೆಸರು ಕೆಡಿಸ್ಕೊಂಡಿಲ್ಲ, ಏನಿಲ್ಲ, ಒಳ್ಳೇದು ಹುಡುಗಿ. ನಿನ್ನ ಮನೆಗೆ ತಕ್ಕಂತ ಸೊಸಿ ಬಿಡಾಕೇನು. ಹ್ಞೂ ಅಕ್ಕ, ತಾವ ಮಾಡ್ಕೊಂಡು ಹೋದ್ರೆ ಚಲೋ. ಮತ್ತೇನಿಲ್ಲ, ನಾವೇನು ನಮಗೆ ಕೂಳು ಹಾಕ್ತೀವಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತೇನು ಇದನ್ನ ಮಾಡಿಲ್ಲವ ಯವ್ವ. ತಾವಿಬ್ರು ಆರಾಮಿದ್ದು ಚಲೋ ಇದ್ದು ಗಂಡ ಹೆಂಡತಿ ನಕ್ಕೊಂತಿದ್ರೆ ಅಷ್ಟೇ ಸಾಕು ನೋಡಕ್ಕ ನಮಗೆ. ಎಲ್ಲ ತಂದೆ ತಾಯಿ ಬಯಸೋದು ಅಷ್ಟೇ ಅಲ್ಲವ, ಮತ್ತೇನು ಬಯಸ್ತಾರ? ಹಾಡು ಹೊಟ್ಟೆ ತಣ್ಣಗಿರ್ಲಿ ಅಂತ ಅಷ್ಟೇ ಬಯಸೋದು. ಇವಾ ನೀ ಏನು ನೋಡಯ್ಯವ ಕೈಯ ಬಿಟ್ಟಲ್ಲಿ ನೀನು ಇತ್ತಾಗ ನೋಡಿತ್ತಾಗ. ಹುಡುಗ ಹಡಿಬಿಟ್ಟು ಬಂದಾಗಿಂದ ಬರೀ ಏನು ನೋಡಿ ಅಂತ ಇದು ನೋಡಿಸ್ಬೋದ ಆತ್ನಿಂದ ತಗ ಸಾಕಾತು. ಕೈನು ಸಾಕತ್ ನಮ್ಮದು. ಅಲ್ಲೋಡ ಯಾಕ ಸಬ್ಕಾರ್ ಪುಡಿ ತರ್ತೀನಿ ಅಂತ ಹೋಲಿಲ್ಲ ಯಾಕೆ? ಕೈಯಾಗ ಸಬ್ಕಾರ್ ಪುಡಿ ಇಲ್ಲ ಏನಿಲ್ಲ ನೋಡು, ಪಮ್ಮಿನ ಜೋಡು ಹಾಕೊಂಡು ಬರಾಕತ್ತತಿ. ಯವ್ವ ಎರಡು ಮಿಕ್ಕ್ಯಾವ ನೋಡೋ ನಮ್ಮೂರಾಗ. ಅದು ಹಚ್ಚೇರು ಇದು ಪಾಸೇರು. ನಾವೆಲ್ಲ ಹೋಗುವಾಗ ಕುಂತಾವ ನೋಡಿಲ್ಲಿ. ಈಕೇನು ಹಾರೇ ಬದುಕಿಲ್ಲನ, ಬರೀ ಕಟ್ಟಿ ಕುತ್ಕೊಂಡು ಮಾತು ಹೇಳೋದು ಅಂತ ಇವಕ್ಕ. ತಾವು ಮಂದಿ ಬಗ್ಗೆ ಆಡ್ಕೊತಾವು, ನನಗಂತಾವು ಬರೀ ಮಂದಿ ಬಗ್ಗೆ ಆಡ್ಕೊತಾಳ, ಜಗಳ ಹಚ್ತಾಳ ಅಂತಂದು. ಇನ್ನ ಇಲ್ಲೇ ಕುಂತೀರ ಯಾಕ್ಲೇ ಮೂಳಿ? ನಿನ್ನ ಬಾಗಿಲು ಮುಂದ್ಕೊಂತಾರ ಅವ್ರು, ನನ್ನ ಮನೆ ಬಾಗಿಲ್ದಾಗ ಕುಂತಾರ, ನಿನಗೇನು ತ್ರಾಸ ಆತು? ಇನ್ನ ಇಲ್ಲೇ ಕುಂತೀರ ಅಂತಂತೀಯಲ್ಲ. ಅಯ್ಯ ನೋಡು ಸರೋಜಕ್ಕ, ನಾ ಏನಂದ ನೀವು ಅನ್ನಕ್ಕ ಇನ್ನ ಇಲ್ಲೇ ಕುಂತೀರ, ಯಾವ ಮನೆಗೆ ಹೋಗಿಲ್ಲ ಅಂತಂದೆ. ಅದಕ್ಕೆ ಏನಾತಿಕೀಗೆ? ನೀನೇನು ಹಂಗ ಮೈಮ್ಯಾಗ ಹಲ್ಲಿ ಜಿಗ್ದಂಗೆ ಮಾಡ್ತೀಯಲ್ಲ. ಹಂಗ ನಕಲಿ ಮಾಡ್ತಾಳ ಆಕೆ. ಏನು ನಿನಗೆ ಸೀರಿಯಸ್ ಆಗಿ ಅಂದ್ಲಾನು? ಹಿಂಗ್ಯಾಕೆ ಮಾಡ್ತೀನಿ ನೀನು? ಏನು ಇಬ್ರು ಗೆಳತಿಯರು ಸೇರ್ಕೊಂಡು ಯಾವ ಮನೆ ಹಾಳು ಮಾಡಕ್ಕೆ ಅಲ್ಲ ಉದ್ಧಾರ ಮಾಡಕ್ಕೆ ಹೊಂಟೀರಿ? ಯಾಕ ಸಾವಿತ್ರಕ್ಕ ಹಾಳು ಮಾಡಕ್ಕಂತೀಯಲ್ಲ, ನೆಟ್ಟಾಗ ಮಾತಾಡಿ ನೀನು. ಹೆಂಗದು ಮಾತಾಡೋದು? ಅಯ್ಯೋ ಇಲ್ಲ, ಹಳೆ ಉದ್ಧಾರ ಮಾಡಕ್ಕೆ ಅನ್ನಕತ್ತಿದ್ದೆ, ಅದು ಬಾಯಿ ತಪ್ಪಿ ಹಾಳಾಗಂತ ಬಂತು. ಅದಕ್ಕೆ ಹಾಕಿ ಸುಟ್ಟಕ್ಕೆ ನೀವೇನು ಹಾಳು ಮಾಡೋರ, ಮಂದಿ ಬಗ್ಗೆ ಆಡ್ಕೊಳ್ಳೋರ, ಪಾಪಿಬ್ರು ಎಂಥ ಬಂಗಾರದಂತ ಹುಡುಗ್ಯಾರ. ಮನೆಗೆ ಹೋಗ್ತೀನಿ ತಗೋರವ ನಾನು. ನಿಮ್ಮ ಮನ್ಯಾಗ ಬೇಕಾದಷ್ಟು ಹೊರೆ ಅದಾವ, ನಮ್ಮ ಹೋಗ್ತೀನತ್ತಾಗ. ನಿನ್ನ ಮನ್ಯಾಗ ಬೇಕಾದಷ್ಟು ಹೊರೆ ಬದುಕದಾವು, ನಾವು ಇಲ್ಲಿ ಹೊರೆ ಬದುಕು ಬಿಟ್ಟು ಬಂದು ಕುಂತೀವಿ ಅಂತ ಹೇಳಕತ್ತೇನು? ಅಯ್ಯ ಇಲ್ವ ಯಾಕ, ನಾ ಅಂಥದ್ದು ಯಾಕೆ ಅನ್ನಕ್ಕೋಲ್ ನಿಮ್ಗೆ? ನೀವೆಲ್ಲ ಕೆಲಸ ಮುಗಿಸ ಬಂದು ಕುಂತಿರ್ತೀರಿ, ನಾನು ಇನ್ನೂ ಬದುಕದಾವ ಅಂದೆ. ಮತ್ತೆ ಅಲ್ಲೇ ಸೌಕಾರ ಪುಡಿ ತರ್ತೀನಿ ಅಂತ ಹೋದಿ, ಸೌಕಾರ ಪುಡಿನ ಇಲ್ಲಲ್ಲ ಕೈಯಾಗ. ಅಲ್ಲಿ ನನ್ನ ಮಗ ಬಂದ, ಅವ್ನ ಕೈ ಕೊಟ್ಟು ಕಳಿಸಿದೆ, ಮನೆಗೆ ಹೋದ ಅತ್ತಗಾಸೆ. ಯವ್ವ ಅವ ಸಂಜೆ ನನ್ನ ಬಡದ, ನೀನು ಹುಡ್ಕೊಂಡು ಮನೆಗೆ ಹೋಗಿದ್ದೆ, ಬಾ ಬೇ ಒಂದು ಬೈಕ್ ಬರ್ಬಾ. ಗಿಡ್ಡ ನಿನ್ನ ಕೈಯಾಗ ಸೌಕಾರ ಪುಡಿ ಕೊಟ್ಟು ಮನೆಗೆ ಕಳಿಸಿ ನನ್ಲಲ್ಲ ನಿಮ್ಮವ್ವ. ಮತ್ತು ಯಾರು ಬಡದ್ರ ನಿನ್ನ ಅಲ್ಲೇ? ಏನೈತಿ ಸೌಕಾರ ಪುಡಿಯ? ನಾ ಆಡಕ್ಕೆ ಹೋದವ ಈಗ ಬರಾಕತ್ತೀನಿ. ಯವ್ವ ಬಾಳೆ ಯಾಕೆ ಸುಳ್ಳು ಹೇಳ್ತಿಲ್ಲ? ಆಗಲ್ ಕೊಟ್ಟು ಕಳಿಸಿಲ್ಲ ನಿಮ್ಮ ಕೈ ಸಬ್ಕರ್ ಪುಡಿ. ಸಂಜೆನ್ ಜೋಡಿ ಸೇರಿ ನನ್ನ ಮಗ ಕೆಟ್ಟ ಸುಳ್ಳು ಹೇಳೋದು ಕಲ್ತಾನ್ರಿ. ನಡಿ ಎಲ್ಲದ ನಾವ ಮನೆ ಹತ್ರ ಬಂದ್ಬಾರ್ದು ನಡಿ. ಇಲ್ಲ ಅಲ್ಲಿ ಆಡುವಾಗ. ಹೌದಾ, ನಡಿ ನೋಡ್ತೀನಿ ನಡಿ. ಮನೆ ಮುಂದೆ ಆಡಾಕ್ತಿದ್ದೇನ? ನಡಿ. ಅಲ್ಲಿ ಬೇ ಮನೆ ಮುಂದೆ ಅಲ್ಲ. ಹುಚ್ಚಬೇಡ, ನಡಿ ಸುಮ್ಮನೆ ನಡಿ. ನೋಡಿರ ಅಕ್ಕ ಆಕಿನ ಕಾಳಕಂತ್ರೆ ಬಾಲ ಬಗಡಿ ಆಟನ. ಹುಡುಗ ಸುಳ್ಳು ಹೇಳ್ತಿದ್ದಿತ್ತನ ಅದು? ಎಲ್ಲಿ ಹೋಗಿದ್ಲ ಏನ ಕಸ್ಬರ್ಗಿ? ಸಬ್ಕಾರ್ ಪುಡಿ ಅಂತ ಸುಳ್ಳು ಹೇಳಿ ಹೋಗೈತಿ. ಹೋಲ್ ಬಿಡು, ಎಲ್ಲರ ಯಾಕೆ ಹೋಗ್ಲಿ, ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು? ಆಕೆ ಗಂಡ ಅದಾನ ತಲೆ ಕೆಡಿಸ್ಕೊಳಕ್. ಅದು ಯಾ ಗಂಡ ಯಾಕ? ಹೆಂಡತಿ ಎಲ್ಲಿ ಹೋಗ್ಕಳ, ಏನು ಮಾಡ್ತಾಳ ಒಟ್ಟ ನೋಡಂಗಿಲ್ಲವ. ಬರೀ ಕೆಲಸ ಕುಡಿಯೋದು ಬರೀ ಇದ ನೋಡೋದಕ್ಕೆ. ಅದರ ಪಾತ್ರೋಳಿ ಮನ್ಯಾಗ ಹೆಂಡತಿ ಎಲ್ಲಿ ಹೋಗ್ಕಳ ಏನು ನೋಡ್ಬೇಕಿಲ್ಲ ತಟ್ಟದು. ಇದರ ಇಷ್ಟ ಆಗನ ತಿರುಗ್ತೈತಿ ಊರು. ಈಕಿ ಭಾರಿ ಮಳ್ಳಿ. ಆಕಿಗರ ಕೇಳಕ್ಕೆ ಗಂಡದಾನ, ಇದಕ್ಕೆ ಯಾರೂ ಇಲ್ಲ. ಇದ್ದಿದ್ದೊಂದು ತಾಯಿನ ಒಯ್ದು ಅಕ್ಕನ ಮನೆಯಾಗ ಬಿಟ್ಟು ಬಂದೈತಿ ಪಾತ್ರೋಳಿ. ಇವ್ವ ನನಗೆ ಹಿಂಗೆ ಊರೂರು ಅಡ್ಡಾಡೋದು ಸುಳ್ಳ ತಗಲ ಹೇಳೋದು ಅಂದ್ರೆ ನನಗಾಗೇ ಬರೋದಿಲ್ಲ ವಯ್ಯಕ್ಕ. ನನಗಂತೂ ನಾನಾತು ನನ್ನ ಕೆಲಸ ಆತಂತಿರ್ಬೇಕಂತಂದು ಇಷ್ಟಪಡಕ್ಯವ ನಾನು. ಗೊತ್ತೈತ್ಲೆ, ನಮಗೂ ಗೊತ್ತೈತಿ ನೀ ಅಂತ ಒಳ್ಳೆ ಹುಡುಗಿ ಅಂತಂದು. ಸರೋಜಕ್ಕ, ಇದು ಹುಟ್ಟದಾಗಿಂದ ಒಳ್ಳೆತನ ನನಗೆ ಬಂದ್ಬಿಟ್ಟೈತವ, ಹೌದಿಲ್ಲ? ನಾ ಅದಕ್ಕೆ ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗೋದಿಲ್ಲ, ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡೋಕೆ ಹೋಗೋದಿಲ್ಲವ ನಾನು. ಆಯ್ತು ಬರವ, ನನ್ನ ಮಗ ಬರೋ ಟೈಮ್ ಆಯ್ತು. ಮತ್ತಿನ ಮನ್ಯಾಗ ಇರ್ಲಿಕ್ಕೆ ಹೋದ್ರೆ ಆಡ್ತದೆ ಸುಮ್ಮನೆ, ಅದಕ್ಕೆ ಮನೆಗೆ ಹೋಗ್ತೀನಿ. ಆಯ್ತು ಸರೋಜಿ, ಹೋಗಿ ನೀನು, ನಾನು ಹೋಗ್ತೀನಿವ. ಇನ್ನೊಂದು 2 ನಿಮಿಷ ಕುಂತ್ಕೊಂಡು ಹೋಗಿ ಬರ್ತೀನಿವ. ಹೌದ್ಲ ನೀಕಿ? ಯಾಕ್ಲೆ ಅತ್ತಾಗ ಮರೆ ನಿಂತಿ? ಏನೂ ಇಲ್ಲ, ಹಂಗೆ ನೋಡಕತ್ತಿದ್ನತ್ತಾಗ. ಹೌದು, ಈಕಿ ಸರೋಜಕ್ಕನ ಮಗಗೆ ಏನೋ ಸೌಭಾಗ್ಯಕ್ಕನ ಮಗಳನ್ನ ತೊಗೊಳಕತ್ತಾಳಂತಲ್ಲ? ಹೌದು, ತೊಗೊಳಕತ್ತಾಳ. ನಿನಗೇನಾಗ್ತೀಗ?
ಏನಿಲ್ಲ, ಮೊನ್ನೆ ಅದು ಹುಡುಗಿ ಐತಲ್ಲ ಅದೇನೇ ಅದರ ಹೆಸರು ಸುಧಾರಾಣಿ ಏನು ಸುಧಾರಾಣಿ ಅಲ್ಲಿ ನಿಂತ್ಕೊಂಡು ಮಾತಾಡತ್ತಿದ್ಲವ. ಒಂದು ಯಾವ ಗಂಡು ಹುಡುಗನ ಜೊತೆ ಮಾತಾಡಕತ್ತಿದ್ದಂಗೆ ಇತ್ತವ ನನಗೂ. ನಾನು ನಮ್ಮ ತೋಟದ ಕಡೆ ಹೊಂಟಿದ್ದೆ, ಹಂಗೆ ನೋಡಿ ಹೋದ್ರಾತಂತಂದು ಹೋದೆ. ನಾ ಏನು ಮಾತಾಡ್ಸಕ್ಕೆ ಹೋಗಲಿಲ್ಲ. ಹೌದನ? ಏನ್ ಮಾತಾಡಕತ್ತಿದ್ರು? ಯಾವತ್ತದು? ಅಯ್ಯ ನಿನ್ನಿಲ್ಲದ ಮೊನ್ನೆ ಅಲ್ಲಿ ಅವ್ರದ್ದು ಇವ್ರದಾರ್ಲೇವ ಅವ್ರು ಹೊಸ್ದಾಗಿ ಬಂದಾರ, ಆ ಮಿಲ್ಟ್ರಿ ಸೋಮಪ್ಪಣ್ಣ ಅವ್ರ ತೋಟದ ಹತ್ರ ನಿಂತಿದ್ರವ ಇಬ್ಬರು ಮಾತಾಡ್ಕೊತ. ನಾನು ನೋಡಿದೆ ಕೈ ಹಿಡ್ಕೊಂಡಿದ್ದು. ಅಯ್ಯ ಅಕಸ್ಮಾತ್ಗುಳ ಅಂತಂತಂದು ನೋಡಿ ಸುಮ್ಮನೆ ಹೋದ್ನೇವ. ನಾನು ಮಾತಾಡ್ಸಕ್ಕೆ ಹೋಗಲಿಲ್ಲ. ಅದು ಏನು ಮಾತಾಡತ್ತಿದ್ವು ಅಂದ್ರೆ, ಅಯ್ಯ ನೀ ಎಷ್ಟೊತ್ತಿಗೆ ಬರ್ತಿ ಹೇಳು, ಹಂಗೆ ಹಿಂಗೆ ಮಾತಾಡತ್ತಿದ್ವ ಯಾವ ಆತ. ಅಂದಾಜು ನೀ ಎಷ್ಟು ದೂರ ಇದ್ದೆ ಅವರಿಂದ? ಅಂದಾಜು ಅಂದ್ರೆ ಇಲ್ಲಿಂದ ಆ ಶಾಮಣ್ಣರ ಮನೆ ಐತಲ್ಲ ಅಷ್ಟು ದೂರ ಇದ್ದು ನೋಡಿ. ಹೌದನ? ಅವ್ರು ಎಷ್ಟು ಜೋರು ಮಾತಾಡತ್ತಿದ್ರು ಅಂದ್ರೆ ಎಷ್ಟು ಮೆಲ್ಕಾಸ ಅಥವಾ ಎಷ್ಟು ಜೋರು ಮಾತಾಡತ್ತಿದ್ರು? ಎಷ್ಟು ಜೋರು ಅಂದ್ರೆ ಹಾಂ ಹಿಂಗೆ ಮಾತಾಡತ್ತಿದ್ರು. ಎಷ್ಟಂದ್ರೆ ಕರೆಕ್ಟ್ ಹೇಳ್ತೀನಿ ನೋಡು. ಹಾಂ ನೀ ಬರ್ತೀಯೇನು? ಎಲ್ಲಿ ನಿಂದಿರ್ಲಾನು? ಬಸ್ ಸ್ಟ್ಯಾಂಡ್ ಹತ್ರ ನಿಂದಿರ್ಲೇನು? ನೀನು ಬಾ ಅಲ್ಲ. ಇಲ್ಲಪ್ಪ ಇಷ್ಟು ಜೋರು ಮಾತಾಡತ್ತಿದ್ರು ನೋಡುವ. ನನಗೆ ಕೇಳಿದ್ದಿಷ್ಟು. ಹಂಗಂದ್ರೆ ನೀ ಶಾಮಣ್ಣರ ಮನೆ ಹತ್ರ ನಿಂತಾಗ ಇಷ್ಟು ಕೇಳ್ತ ನಿನಗೆ, ಅಂದ್ರೆ ಇಷ್ಟು ಸೌಂಡ್ನಾಗ ಕೇಳ್ತ ಅಂದ್ರೆ ಅವ್ರು ಭಾಳ ಜೋರು ಮಾತಾಡ್ತಿರ್ಬೇಕು. ಸ್ವಲ್ಪ ಜೋರ ಮಾತಾಡತ್ತಿದ್ರು. ಏನು ಯಾರ್ದು ಹೆದರಿಕಿಲ್ಲ ನಂಗೆ ಮಾತಾಡಕತ್ತಿದ್ರು ಅವ್ರು ಜೋರಾಗ. ನಾನು ಇಲ್ಲಿಂದ ಶಾಮಣ್ಣರ ಮನೆ ಇಷ್ಟು ಡಿಸ್ಟೆನ್ಸ್ನಾಗ ನಿಂತಾಗ ನನಗೆ ಇಷ್ಟು ಕೇಳಕತ್ತಿತ್ತದು. ಸರಿಲೆ, ಹಂಗಂದ್ರೆ ನಾನು ಶಾಮಣ್ಣರ ಮನೆ ಹತ್ರ ನಿಂದಿರ್ತೀನಿ, ನೀನು ಇವ್ರ ಜೊತೆ ಮಾತಾಡು. ಹೆಂಗಂದ್ರೆ ಈಗ ಹೇಳಿದಲ್ಲ ಅಷ್ಟು ಸೌಂಡ್ ನನಗೆ ಶಾಮಣ್ಣರ ಮನೆ ಹತ್ರ ಕೇಳಬೇಕು. ಅಷ್ಟು ಜೋರು ನೀನು ಮಾತಾಡ್ಬೇಕು. ನಾ ಕೇಳಿಸ್ಕೊಂತೀನಿ, ಅಂದ್ರೆ ನನಗೆ ಅರ್ಥ ಆಗುತ್ತೆ. ಮಾತಾಡು. ಇಲ್ಲ ಬರೀ ಅಲ್ಲಿಂದ ತನಗೆ ಮಾತಾಡು ಅನ್ನಕನ ಗಂಟ್ಲ ನೋವಾಗಕತ್ತೈತಿ ಇಷ್ಟು ಸೇರಿದ್ದಕ್ಕೆ. ಮತ್ತು ಅವರಿಬ್ರು ಹುಡುಗ ಹುಡುಗಿ ಕುತ್ಕೊಂಡು ಜೋರು ಮಾತಾಡಿದಂತ ಈಗಿಗೆ ಇಷ್ಟು ಕೇಳಿಸ್ತಂತ. ಯಾಕ ಬಿಡ್ತೇನೆ ಇವನ್ನೆಲ್ಲ? ನೀ ಸುಳ್ಳು ಹೇಳೋದು ಕಾಸುಬಾರಿಗೆ, ಹಳೆ ಕಾಸುಬಾರಿಗೆ ಹಿಂದೆ ಹೊಳ್ಳಿ ನೋಡಲ್ಲ ಯಾರು ಬಂದಾರ. ಸರೋಜಕ್ಕ ನೀ ಯಾವಾಗ ಬಂದಿ? ನೀನು ನನ್ನ ಸೊಸಿದು ಗುಣಗಾನ ಮಾಡಕತ್ತಿದ್ದಲ್ಲವ, ಅವಾಗ ಬಂದೆ. ಏನು ಆಕಿ ಹುಡುಗನ ಜೊತೆ ಮಾತಾಡ್ಕೊಂತ ನಿಂತಿದ್ಲ. ಆಕಿ ಮಾತಾಡ್ಕೊಂತ ನಿಂತಿದ್ದು ಆಕಿನ ಗೆಳತಿ, ಆಕಿ ಹೊಸದಾಗಿ ಬಂದಾಳಲ್ಲ ಮಿಲ್ಟ್ರಿ ಸೋಮಪ್ಪಣ್ಣರ ಮಗಳ ರಚನಾ, ಆಕಿ ಜೊತೆ ಮಾತಾಡ್ಕೊಂತ ನಿಂತಾಗ ಆಕಿ ಹೋಗೋ ದಾರಿ ನೋಡಿ ನೀನು ಇಲ್ಲ ಬಾರದ್ದೆಲ್ಲ ರಚನಾ ಅಂತಲೇ ಹೇಳಿ ಅಲ್ಲಿಂದ ಮತ್ತೆ ಸುಧಾರಾಣಿ ಹತ್ರ ಬಂದು ಆಕಿನ ಬಗ್ಗೆ ರಚನಾಗ ತಪ್ಪಾಗಿ, ರಚನಾನ ಬಗ್ಗೆ ಈಕಿನ ಮುಂದೆ ತಪ್ಪಾಗಿ ಹೇಳಿ ಆಕಿದ ಈಕಿ ಮುಂದೆ ಹೇಳಿ ಈಕಿದ ಆಕಿ ಮುಂದೆ ಹೇಳಿ ಅವರಿಬ್ಬರಿಗೂ ಜಗಳ ಹಚ್ಚದಾಕಿ ನೀನು ಮತ್ತಿಲ್ಲಿ ಏನೂ ಮಾಡೇ ಇಲ್ಲ ಅನ್ನೋರ್ಗತ್ತೆ ಸಾಚ ಆಕಿನ ಬಗ್ಗೆ ಕೆಟ್ಟದಾಗಿ ಮಾತಾಡಕತ್ಯಾ ಇಲ್ಲ ಕಾಸುವರೆಗೆ. ನಿನ್ನ ಹಿಂಗ ಬಿಡ್ಬಾರ್ದು, ನೀನು ಒಂದೇ ಇಟ್ಟ ಕೊಡಬಾರ್ದು ನಿನಗ. ಹೌದು ಸರೋಜಿ, ನೀವು ಹೋದಾಗ ಹಾಳು ಬಂದಲ್ಲ, ಹೆಂಗೆ ಗೊತ್ತಾಯ್ತು ನಿನಗೆ ಈಕಿ ಮಾತಾಡ್ತಾ ಅಂತಂದು? ಇಲ್ಲಕ್ಕ, ನಾನೇನು ಈಕಿ ಮಾತಾಡ್ತಾ ಅಂತಂದು ಬರಲಿಲ್ಲ. ಹೊಳ್ಳಿ ನಾಡ್ದ ಹೆಣ್ಣು ನೋಡಕ್ಕೆ ಹೋಗೋ ಮುಂದೆ ನೀನು ಬಾರವ, ನನಗೆ ಯಾರು ಬಂಧು ಬಳಗಿಲ್ಲ ಅಂತಂದು ನಿನಗೆ ಹೇಳ್ಬೇಕಂತಂದು ಹೊಳ್ಳಿ ಬರಾಕತ್ ಬಂದು ನೋಡು. ಅಷ್ಟ್ರಾಗ ಈಕಿ ಮಾತಾಡಕತ್ತಿದ್ಲ, ಅದಕ್ಕೆ ಸುಮ್ಮನೆ ನಿಂತು ಕೇಳಿಸ್ಕೊಂಡಿಕ್ಕಿದು. ಪಾಪ ಮೊನ್ನೆ ಅವ ಎರಡು ಹುಡುಗರು ಜಗಾಡಕತ್ತಿಬಿಟ್ಟಿದ್ವು. ಅದರ ಸಂಬಂಧಿಕಿ ಬುದ್ಧಿ ಕಲ್ಸನ ಅಂತನ ಪೂರ್ತಿ ಏನೇನು ಮಾತಾಡ್ತಾ ನಿಂತು ನೋಡಿ. ನಾನು ಬೇಸ್ ಮಾಡಿದ್ದೆ ಸರೋಜಿನಿ ಆಕಿಗೆ. ಏನು ಉರಿತಾಳ ಉಂಡುರಿ ಅಂದ್ರೆ ಉಪವಾಸ ಉರಿಯಕ್ಕೆ ನೋಡಕ್ಕೆ ಹಡಿಬಿಟ್ಟು ಇನ್ನೊಂದು ಆಡ್ಕೊಡ್ಬೇಕಾಗಿತ್ತು ನೀ ಆಕಿಗೆ, ಕೈ ಬಿಟ್ಟಕಿನ್ನ. ಇವ ಜಿಟಿ ಚಲೋ ಅಥವಾ ಯವ್ವ ಇದು ನಾನು ಅರಿವಿ ತಗೋಬೇಕು. ಯವ್ವ ಮನೆ ಮುಂದೆ ಬರ್ತೀನಿ ನಾನು. ನಾನು ಹಿತ್ತಲಾಗ ಅರ್ಬಿ ಹಾಕಿನವ ಯವ್ವ ತಕ್ಕೊಂತೀನಿ ನಾನು. ಬೇರೆ ಒಳಗರ ಕುಂದ್ರಿ ಇಲ್ಲ ಮನೆಗಾರ ನಡ್ರಿ, ಜೋರಾಗುತ್ತೀನಿ. ಇದು ಮಾಡಿ ಬೇಸಾಗೈತೆ ಹಿಂದೆ. ಯಪ್ಪ ಬಂದು ಅರ್ಧ ತಾಸು ಆಯ್ತು, ಒಂದು ಬಸ್ ಬರವಲ್ಲು ಅಕ್ಕ. ಅದಕ್ಕೆ ಹೇಳಿದೆ ನಾನು ಮಾಮನ ಕರೆಸವ ಕಾರ್ ತೊಗೊಂಡು ಹೋಗುನು ಅಂತಂದು. ನೀ ಏನು ನನ್ನ ಮಾತು ಕೇಳಂಗೆ ಇಲ್ಲ ನೋಡೀಗ. ಸುಮ್ಮನೆ ಕಾಯೋದಾತಿಲ್ಲ. ಇಷ್ಟೊತ್ತಿಗಾಗಲೇ ಹೋಗಿದ್ರೆ ಎಷ್ಟು ಟಾಪ್ ತೊಗೊತಿದ್ವಿ, ಎಷ್ಟು ಡ್ರೆಸ್ ತೊಗೊತಿದ್ವಿ. ಹ್ಞೂ ರಾಣಿ ಅಕ್ಕ, ಇಷ್ಟೊತ್ತಿಗಾಗಲೇ ಹೋಗಿ ಮಾರ್ಕೆಟ್ನಾಗ ಇರ್ತಿದ್ವಿ ನಾವು. ನೀ ಮಾಡೋದು ಬಂದಂದಲ್ಲ. ಕಡಿಕಿಲ್ಲಿ ರಾಮಣ್ಣರಿಗಾರ ಫೋನ್ ಹಚ್ಚಿದ್ರ ಅವರಾರ ಬಂದು ಕರ್ಕೊಂಡು ಹೋಗ್ತಿದ್ರ. ನೀನು ಅಣ್ಣಗೂ ಹೇಳಿಲ್ಲ, ರಾಮಣ್ಣರಿಗೂ ಹೇಳಿಲ್ಲ. ಹೋಗಕ್ಕ. ಯಪ್ಪ, ಈ ಬೈಕಿಂದೊಂದು ಇಷ್ಟು ದಿನ ನಿಂತಲ್ಲೇ ನಿಂದ್ರಿಸಿ ಎಲ್ಲ ಹಾಳಾಗ್ಬಿಟ್ಟೈತಿ. ರಿಪೇರಿ ಮಾಡ್ಸಕ್ಕೆ ಒಯ್ಬೇಕು ಅನ್ನೋದಾಗ ರಿಪೇರಿ ಬಂದು ಬಿದ್ದೈತಿ. ಕರ್ಮ ಅಪ್ಪ, ಪುಣ್ಯ ನಂದು ಬಸ್ ಸ್ಟ್ಯಾಂಡ್ ಹತ್ರನ ಬಂದು ಬಿದ್ದೈತಿ. ಬೇರೆ ಎಲ್ಲರಾಗಿದ್ರೆ ತಳ್ಕೊಂತ ಹೋಗ್ಬೇಕಾಗಿತ್ತು. ತಳ್ಳು ಶಿವ ಅಂತ. ಇವ್ರು ಯಾರು?
ವಾವ್, ಎಷ್ಟು ಚೆನ್ನಾಗದಾರ ಇವರು. ಹಾಯ್, ಬಸ್ಸಿನ ಸಲುವಾಗಿ ವೇಟ್ ಮಾಡತ್ತೀರಿ? ಇಲ್ಲ, ಹೆಲಿಕಾಪ್ಟರ್ ಬರುತ್ತಂತ ಅದಕ್ಕೆ ನಿಂತೀವಿ. ಹೇ ಸುಮ್ಮನಿರು. ಏನಣ್ಣ ನಿಮ್ಗಷ್ಟು ಗೊತ್ತಾಗಲ್ಲ ಏನು? ಮ್ಯಾಲೆ ಕನ್ನಡದಾಗ ಬರ್ದಾರ ಬಸ್ ನಿಲ್ದಾಣ ಅಂತಂದು. ಹಾಂ ಹಾಂ ಹಾಂ, ಕನ್ನಡದಾಗ ಬರ್ದಾರ ಬಸ್ ನಿಲ್ದಾಣ ಅಂತ. ಓದೋಕ್ಕೂ ಬರುತ್ತಪ್ಪ, ಓದಿದ್ದೆ. ಆದ್ರೆ ನಿಮ್ಮನ್ನು ಪರಿಚಯ ಮಾಡ್ಕೋಬೇಕಲ್ಲ, ಒಬ್ಬನ ನಿಂದ್ರಕ್ಕೆ ಬೋರ್ ಆಗುತ್ತಾ, ಅದಕ್ಕೆ ಈ ರೀತಿ ಮಾತಾಡ್ಸಿದೆ. ನಿಮ್ಮ ಹೆಸರು ಏನು ಅಂದಂಗೆ? ಹಾಂ, ನಮ್ಮ ನನ್ನ ಹೆಸರು ಕಾಳು, ಈಕೆ ಹೆಸರು ತೊಗರಿ ಕಾಳು, ನಮ್ಮ ಅಕ್ಕನ ಹೆಸರು ಉದ್ದಿನಬೇಳೆ. ಏ ಅವ್ವಿ, ಎಷ್ಟು ತರಲೇದಿ ನೀನು? ಮೇಡಮ್, ಬಸ್ ಭಾಳ ಲೇಟಾಗಿ ಬರ್ತಾವೇನ್ರಿ ಇಲ್ಲಿ? ನೋಡ್ತಾ ಅಣ್ಣ, ನೀ ಸುಮ್ಮನೆ ಮಾತಾಡ್ಸಕ್ಕೆ ಹೋಗ್ಬೇಡ ನಮ್ಮನ್ನ. ನಾವು ಬಂದು ಅರ್ಧ ತಾಸು ಆಯ್ತು, ನಾವು ಇದರ ಫಸ್ಟ್ ಬಸ್ನಾಗ ಹೊಂಟಿರೋದು. ಹಾಂ, ನಮ್ಮ ಮನ್ಯಾಗ ಕಾರ್ ಅದಾವು, ಆದ್ರೆ ಡ್ರೈವರ್ ಯಾರೂ ಇಲ್ಲ ಅನ್ನೋದಕ್ಕೆ ಬಂದು ವೇಟ್ ಮಾಡತ್ತೀವಿ. ಮೊದಲು ನಮ್ಗೆ ಪೇಷನ್ಸ್ ಮಿಕ್ಕೈತಿ, ತಲೆ ತಿನ್ನಕ್ಕೆ ಹೋಗ್ಬೇಡ. ನಿನ್ನ ಕೆಲಸ ನೀನು ನೋಡ್ಕೊಂಡು ಸುಮ್ಮನೆ ಹೋಗು. ಲೇ ಜಗಳ ಗಂಟಿ, ಸುಮ್ಮನಿದ್ರು ನೀನು. ಮತ್ತು ನೋಡಿದಾಗ ನಮ್ಗೆ ಹತ್ತೈತಿ ತಲೆ ತಿನ್ನತನ ಬಂದಿಲ್ಲ. ನಮಗೂ ಗೊತ್ತಿಲ್ರಿ, ನಾವು ಇದೇ ಫಸ್ಟ್ ಬಸ್ನಾಗ ಹೊಂಟೀವಿ. ನೋಡ್ಬೇಕ್ರಿ, ಬಸ್ ಬರ್ಬೋದು. ಥ್ಯಾಂಕ್ಸ್ ರೀ ಮೇಡಮ್, ಆದ್ರೆ ನಿಮ್ಮ ತಂಗಿ ಭಾಳ ಬೆರಿಕೆದಾರ ಬಿಡ್ರಿಪ್ಪ. ರಾಣಿ ಸಿಸ್ಟರ್, ಇಲ್ಲಿ ನಿಂತಿರಲ್ರಿ, ಎಲ್ಲಿಗಾರ ಹೋಗ್ಬೇಕಿತ್ತು? ಹಾಂ ಅಣ್ಣ, ಬಾಗಲಕೋಟೆಗೆ ಹೋಗ್ಬೇಕಿತ್ತು, ಅದಕ್ಕೆ ನಿಂತಿದ್ವಿ. ಬಸ್ಸ ಬರವಲ್ವಣ್ಣ, ಅರ್ಧ ತಾಸು ಆತು ನಿಂತು. ಓ ಹೌದಾ, ನಾನು ಬಾಗಲಕೋಟೆಗೆ ಹೊಂಟೀನಿ, ಕಾರ್ ತೊಗೊಂಡು ಹೊಂಟೀನಿ, ಬರ್ರಿ ಹೋಗೋಣಂತ. ಯಪ್ಪ ಪುಣ್ಯ ಬರಲಿ ಅಣ್ಣ ನಿನಗೆ. ಥ್ಯಾಂಕ್ಸ್ ಅಪ್ಪ. ಯಪ್ಪ ನಡ್ರಿ ಹೋಗೋಣತ್ತ. ಭಾಳ ಇಷ್ಟ ಆದ್ರಿ ಇವ್ರು ನನಗೆ. ನಮ್ಮನೆಯ ತುಳಸಿ ಕಟ್ಟೆ ರೌಂಡ್ ಹಾಕೊಳ್ಳಿ ಉಳೇನೆ ಬಾಬಾ ಬಪ್ಪ ಬಪ್ಪ ಬಾ ಬಪ್ಪ ಬಾ. ಯಾವೂರೋ ಯಾರೋ ಇವಳ ಮಮ್ಮಿ ಡ್ಯಾಡಿ, ಗ್ಯಾರಂಟಿ ಇನ್ನು ಇವಳೆ ನನಗೆ ಜೋಡಿ. ಏನಪ್ಪ ಜೋರದವಲ್ಲ ಹಾಡ? ಹೇ ಮಚ, ನೀನಾ? ಹ್ಞೂಪ್ಪ ನಾನಾ. ಏನು ಹಾಡು ಭಾಳ ಜೋರಿದ್ದು ಅಂದಂಗೆ ಯಾವಾಗ ಬಂದೆ? ನಾ ಬಂದಾಗಲೇ ಒಂದು ವಾರ ಆಯ್ತು, ನಿಂದು ಬೆಟ್ಟಿನ ಇಲ್ಲ. ನಾನು ಮನೆ ಕಡೆಗೆ ಬರೋಕ್ಕಾಗಲೇ ಇಲ್ಲಪ್ಪ. ಆರಾಮದಿ? ಫುಲ್ ಆರಾಮದೀನಿ ನೋಡಪ್ಪ. ಮತ್ತು ನೀ ಏನಂತಿ ಅಂದಂಗೆ ಇಲ್ಲ? ಯಾಕೆ ನಿಂತಿ? ಬೈಕ್ ಏನಾಯ್ತು ನಿಂದ? ಬೈಕ್ ಐತ್ಲೆ, ಮನೆ ಮುಂದೆ ನಿಂದ್ರೆ ಸಾಳಾಗಿತ್ತು, ರಿಪೇರಿ ಮಾಡ್ಸೋಣಂತ ಒಯ್ಯಾಕತ್ತಿದ್ದೆ. ಇಲ್ಲಿ ಬಂದು ಬಿದ್ದುಬಿಡ್ತು. ಅದಕ್ಕೆ ಮತ್ತು ಬಸ್ಸಿಗೆ ಹೋದ್ರಾತು ವಾಪಸ್ ಮನೆಗೆ ಅಂತಂದು ಇಲ್ಲೇ ನಿಂತೆ. ಬಾ, ನಂದು ಬೈಕ್ ಐತಿ, ಗ್ಯಾರೇಜ್ ಮಟ್ಟ ಬೇಕಾದ್ರೆ ತಳ್ಕೊಂಡು ಹೋಗೋಣಂತ. ನನ್ನ ಗಾಡಿಗೆ ಹಗ್ಗ ಕಟ್ಟಿ ಒಯ್ಯನ್ ಬಾ. ಈಗ ಒಂದು 3 ಹುಡುಗಿಯರು ನಿಂತಿದ್ದಪ್ಪ ಇಲ್ಲಿ. ಅದ್ರಾಗ ಒಬ್ಬಕ್ಕೆ ಭಾಳ ಇಷ್ಟ ಆದ್ಲು. ಏನೋ ಸುಮ್ಮ ಮಾತಾಡ್ಸೋಣ ಮಾತಾಡ್ಸಿದ್ರೆ ಅವ್ರ ತಂಗಿ ಚೋಟ್ ಮೆಣಸಿನ್ಕಾಯಿ ಅಪ್ಪ ಬಾಯಿಗೆ ಬಂದಂಗೆ ಮಾತಾಡೋದ್ಲು. ಮರ್ಯಾದೆ ತಗೊಂಡು ಸುಮ್ಮನೆ ಹಾಡಾಡ್ಕೊಂಡು ನಿಂತಿದ್ದೆ. ಬರಲೇ ಬಾ.